ಹೇಳೋದಕ್ಕೆ ನೋಡಿದ್ರೆ ನಾಯಿ ನಾವು ಮಾಡ್ದು ಇಷ್ಟು ಕೋಟಿ ಮಾಡ್ದು ಅಷ್ಟು ಕೋಟಿನೂ ನಾಯಿ ತಿಂದುಬಿಡಲ್ಲ. ಅಷ್ಟು ಕೋಟಿ ಎಲ್ಲೋ ಒಂದು ಕಡೆ ಸೈಟ್ ಆಗಿರ್ತೈತೆ, ಒಂದು ಮನೆ ಆಗಿರ್ತೈತೆ. ಇವರೆಲ್ಲ ಚಂದಾಗಿ ಮಾಂಸ ಹಾಕ್ಬಿಡು, ನೆಕ್ಸ್ಟ್ ವಾರ ನೀನು ಹಾಕ್ಲಿಲ್ಲ ಅಂದರೆ ನಿನ್ನ ಕೈನೇ ಕಸ್ತೈತೆ, ನನ್ನ ಕೈನೇ ಕಸ್ತೈತೆ. ಈಗ ನಾಯಿಗೆ ಮರ್ಯಾದೆ ಇರೋಷ್ಟು ಮನುಷ್ಯನಿಗೆ ಇಲ್ವೇ ಇಲ್ವಾ? ಹಂಗಾದ್ರೆ ಒಂದು ರೋಡಲ್ಲಿ ಮಲ್ಕೊಂಡಿರೋ ಒಂದು ಮನುಷ್ಯನಿಗೆ ಮರ್ಯಾದಿನೇ ಇಲ್ಲ, ಒಂದು ನಾಯಿಗೆ ಮಾತ್ರ ಮರ್ಯಾದೆ ಐತಾ? ಭಿಕ್ಷಾ ಬಿಡ್ತಾ ಇರ್ತಾನಲ್ಲ, ಅವ್ನಿಗೆ ಮರ್ಯಾದಿನೇ ಇಲ್ವಾ? ಹಂಗಾದ್ರೆ ಅವನು ಒಂದು ಜೀವ ಅಲ್ವಾ ಅವನು. ಬೀದಿ ನಾಯಿಗಳಿಗೆ 2.8 ಕೋಟಿ ರೂಪಾಯಲ್ಲಿ ಬಿರಿಯಾನಿ ಹಾಕ್ತಾರಂತೆ, ಬಿರಿಯಾನಿ ಮತ್ತು ಎಗ್ ರೈಸು. ಈ ಯೋಜನೆ ಒಳ್ಳೇದಾ? ನಿಮ್ಗೇನು ಅನ್ಸುತ್ತೆ? ಇಲ್ಲ, ನನಗೇನು ಅನಿಸ್ತಾ ಇಲ್ಲ. ಇವಾಗ ಅದು ಸುಮ್ಮನೆ ಊಟ ಅಡಿಕೆಗೆ ಮಾತು ಹೇಳಿರೋದು ಅನ್ನಿಸ್ತೈತೆ. ಅದು ಹೇಳಿರೋದೇ ಅದೇನು ಬೀದಿ ನಾಯಿಗಳಿಗೆ ಮಾಡೋ ಬದಲು ಕಣ್ಣಿಲ್ದಿರೋರು ಕೈ ಇಲ್ದಿರೋರ್ಗೆ ಮಾಡ್ಬೋದಲ್ವಾ? ಮನೆ ಮಠ ಇಲ್ದಿರೋ ಫುಟ್ಪಾತ್ ಮೇಲೆ ಎಷ್ಟೋ ಜನ ಮಲಗಿರ್ತಾರಲ್ವ, ಅನಾಥಾಶ್ರಮಗಳು ಎಷ್ಟೈತಲ್ವ, ಅವ್ರನ್ನೆಲ್ಲ ಸ್ವಲ್ಪ ಅಭಿವೃದ್ಧಿ ಮಾಡ್ಬೋದಾಗಿತ್ತಲ್ವ. ಈ ಬೀದಿಯಲ್ಲಿ ಮನೆ ಮಠ ಇಲ್ದಿರೋರು ಎಷ್ಟು ಜನ ಮಲಗಿರ್ತಾರಲ್ವ, ಅವ್ರಿಗೆ ಮಾಡ್ಬೋದಾಗಿತ್ತಲ್ವ. ಈ ಬೀದಿ ನಾಯಿಗೆ ಮಾಡೋದಕ್ಕೆ ಯಾರೋ ಹೋಯ್ತಾ ಇರ್ತಾರೆ. ಇವಾಗ ನಾನೇ ಹೋಯ್ತಾ ಇರ್ತೀನಿ, ಒಂದು ಪ್ಯಾಕೆಟ್ ಬಿಸ್ಕೆಟ್ ಇಸ್ಕೊತೀನಿ, ಹಾಕ್ತೀನಿ, ಅದು ತಿನ್ಕೊಂಡು ಅದು ಜೀವನ ನಡೆಸೈತಲ್ವ. ಬೀದಿ ನಾಯಿಗೆ ಮಾಡೋದಕ್ಕಿಂತ ಮನುಷ್ಯನಿಗೆ ಇರೋ ಬೆಲೆ ನಾಯಿಗೋಯ್ತಾ? ನಾನು ಕೇಳ್ತಾ ಇರೋದು. ನಾಯಿ ಆದರೂ ಒಂದು 4 ಮನೆ ಹತ್ರಕ್ಕೆ ಹೋಗುತ್ತೆ, ಬಹು ಅಂತ ಬೊಗಳುತ್ತೆ, ಒಂದು 4 ಅನ್ನ ಸಂಪಾದನೆ ಮಾಡುತ್ತೆ. ಕೈ ಇಲ್ದಿರೋನು ಕಾಲು ಇಲ್ದಿರೋನು ಬೇಡ್ತಾ ಇರ್ತಾನೆ. ಅವ್ನಿಗೆ ನಾವು ಊಟ ಕೊಟ್ಟರೆ ತಾನೆ ಹೊಟ್ಟೆಗೆ ಅಲ್ವಪ್ಪ, ಅವನು ಹೊಟ್ಟೆ ತುಂಬೋದು. ಅಯ್ಯೋ ಇಂಥವ್ರು ಬಂದ್ರಪ್ಪ, ನನಗೆ ಊಟ ಕೊಟ್ರಪ್ಪ, ಅವ್ರಿಗೆ ದೇವ್ರು ಒಳ್ಳೇದು ಮಾಡ್ಲಪ್ಪ ಅಂತ ಆಶೀರ್ವಾದ ಮಾಡ್ತಾನೆ. ನಾಯಿಗೂ ಮನುಷ್ಯನಿಗೂ ಎರಡು ಒಂದೇ ಥರ ಮಾಡಿಬಿಟ್ರಲ್ಲಪ್ಪ ಜೀವನ. ಇವಾಗ ಈ ನಾಯಿಗಳಿಗೆ ಮಾಂಸ ಸಿಗುತ್ತೆ ಅನ್ಸುತ್ತೆ, ಇವ್ರು ದುಡ್ಡು ಹೊಡೆಯೋದಕ್ಕೆ ನಾಯಿ ಹೆಸರಲ್ಲಿ ದುಡ್ಡು ಹೊಡಿತಾರೆ. ಯಾಕೆ ಹೊಡಿತಾರೆ? ನಾನು ಕೇಳೋದು, ನಾಯಿ ಹೆಸ್ರನ್ನ ಇಟ್ಕೊಂಡು ದುಡ್ಡು ಹೊಡ್ಕೊಂಡು ಈ ನಾಯಿದೊಂದು ನೆಪ ಇಟ್ಕೊತಾರಲ್ವ, ಆ ದುಡ್ಡು ಹೊಡಿತಾರೆ, ಬೇರೆ ಕಡೆ ಸೈಟ್ಗಳು ತಗೊಂಡು ಬಿಟ್ಕೋತಾರೆ. ಅವ್ರ ಮನೆಗಳಲ್ಲಿ ಒಬ್ಬರ ಮೇಲೆ ಒಬ್ಬರು ಸೈಟ್ಗಳು ಇಸ್ಕೊಂಡು ಬಿಟ್ಕೋತಾರೆ ಅಷ್ಟೇ. ಇನ್ನೇನು ಮಾಡ್ತಾರೆ ಅಲ್ವಪ್ಪ? ನಿಜನ ಸುಳ್ಳ ಅಲ್ವಾ? ನಾಯಿಗೆ ಒಂದು ವಾರ ಮಾಂಸ ಹಾಕಿ ಇನ್ನೊಂದು ವಾರ ಮಾಂಸ ಹಾಕದೆ ಬಿಟ್ರೆ ಅವನ್ನೇ ಕಚ್ಕೊಂಡು ತಿಂತೈತೆ, ಓನರ್ನೇ ಕಚ್ಕೊಂಡು ತಿಂತೈತೆ. ಇವರೆಲ್ಲ ಚಂದಾಗಿ ಮಾಂಸ ಹಾಕ್ಬಿಡು, ನೆಕ್ಸ್ಟ್ ವಾರ ನೀನು ಹಾಕ್ಲಿಲ್ಲ ಅಂದರೆ ನಿನ್ನ ಕೈನೇ ಕಸ್ತೈತೆ, ನನ್ನ ಕೈನೇ ಕಸ್ತೈತೆ, ನನ್ನ ಕಾಲನೇ ಕಸ್ತೈತೆ. ಲಾಸ್ಟಿಗೆ ನಾವು ಏನು ಮನೇಲಿ ಮಡಗಿರ್ತೀವಿ ಅದನ್ನೇ ತಿನ್ಕೋತೈತೆ. ನಾಯಿಗೆ ಮಾಡ್ಬೇಕು, ಎಷ್ಟು ಮಾಡಬೇಕು ಅಷ್ಟೇ ಮಾಡಬೇಕು. ಮನುಷ್ಯನಿಗೆ ಮಾಡಿದ್ರು ನಾಯಿಗೆ ಮಾಡಿದ್ರು ಮನುಷ್ಯನಿಗಿನ ನಾಯಿ ನಿಯತ್ತೈತೆ. ಎಷ್ಟು ಮಾಡಬೇಕು ಅಷ್ಟೇ ಮಾಡಬೇಕು. ಅತಿ ಜಾಸ್ತಿ ಮಾಡೋಕ್ಕೋದ್ರೆ ನಮ್ಮನ್ನೇ ತಿಂತೈತೆ. ಅದು ನಾವು ಸಾಕಿರೋ ನಾಯಿ ನಮ್ಮನ್ನೇ ಕಚ್ತೈತೆ ಒಂದೊಂದು ಸತಿ. ಯಾಕೆ ಹೇಳು? ಅದು ಚೆಂದಾಗಿ ರುಚಿ ತೋರಿಸ್ಬಿಟ್ಟಿರ್ತೀವಿ. ಆ ರುಚಿ ನಾವು ಅದಕ್ಕೆ ಹಾಕ್ಲಿಲ್ಲ ಅಂದರೆ ಏನು ಮಾಡುತ್ತೆ, ಆ ಹೊಟ್ಟೆ ಹಸಿಗೆ ನಾವೇ ಏನು ಮಾಡ್ತೀವಿ, ಒನ್ ಟೈಮ್ ಊಟ ಇಲ್ಲ ಅಂದರೆ ಬೇರೆಯವ್ರ ಮೇಲೆ ಎಗರ್ತೀವಿ. ಅದೇನು ಮಾಡುತ್ತೆ ಬಾಯಿಲ್ದಿದ್ದು. ಅದಕ್ಕೆ ಎಷ್ಟು ನೋಡಬೇಕು ಅಷ್ಟೇ ನೋಡಬೇಕು. ಮನುಷ್ಯನ ವ್ಯಾಲ್ಯೂ ಕೊಡಬೇಕು. ನಾಯಿಗಿನ ಮನುಷ್ಯ ಮುಖ್ಯ. ದಿನಕ್ಕೆ 4 ನಾಯಿನ ಸಾಕ್ತಾಯಿದ್ದೀನಿ. ಏನು ನಾನು ಇಲ್ಲಿ 10 ರೂಪಾಯಿ ದುಡಿಯೋದಕ್ಕೆ ಆ 4 ನಾಯಿ ಬರುತ್ತೆ. ಆ 4 ನಾಯಿಗೆ ನನ್ನ ಹತ್ರ ಏನಾಯ್ತು ಅದನ್ನು ಹಾಕ್ತಾಯಿದ್ದೀನಿ. ನನ್ನ ಹತ್ರನೇ ಇಲ್ಲಾಂದರೆ ನಾಯಿಗೇನು ಹಾಕ್ತೀನಿ? ನಾಯಿ ಬಂದು ನನಗೆ ಕೊಡುತ್ತಾ? ನಾಯಿ ಬಂದು ನನಗೆ ಕೊಡೋಲ್ಲ. ಏನೋ ತಿನ್ನೋ ಟೈಮಲ್ಲಿ ಬರುತ್ತೆ, ನಾವೇನು ತಿಂತಾ ಇರ್ತೀವೋ ಅದೊಂದಷ್ಟು ಹಾಕ್ತೀವಿ. 4 ನಾಯಿಗೆ, ಒಂದು 4 ಕಾಗೆಗೆ, ಯಾವುದೇನೋ ಒಂದು ಪ್ರಾಣಿಗಳು ಬರ್ತವೆ. ನಮ್ಮ ಕೈಯಲ್ಲಿ ಏನಾಯ್ತು ಅದು ನಾವು ದಾನ ಮಾಡ್ತೀವಿ. ಹಾಗಾಗಿ ಸರ್ಕಾರ ಮನುಷ್ಯರ ಏಳಿಗೆಯನ್ನು ನೋಡಬೇಕು. ಮನುಷ್ಯರ ಏಳಿಗೆ ಆದರೆ ಪ್ರಾಣಿಗಳ ಏಳಿಗೆ. ಫಸ್ಟು ಮನುಷ್ಯರನ್ನ ಎತ್ತಿ ಮೇಲ್ಗಡೆ, ನಾಯಿನ ಎತ್ತಿ ಮೇಲೆ ಕುಣಿಸ್ಬೇಡಿ. ನಾಯಿ ಬಂದು ಓಟ್ ಹಾಕಲ್ಲ, ನಾಯಿ ಬಂದು ಪ್ರಪಂಚದಲ್ಲಿ ಇನ್ನೊಬ್ರಿಗೆ ಸಹಾಯ ಮಾಡಲ್ಲ. ನಾಯಿ ಯಾವತ್ತೂ ಕಿತ್ಕೊಂಡು ತಿನ್ನೋದನ್ನ ನೋಡುತ್ತೆ ಹೊರತು ಮನುಷ್ಯನಿಗೆ ಎಲ್ಪ್ ಮಾಡೋಂಗೆ ಎಲ್ಪ್ ಮಾಡಿ. ಏನು ಹೇಳಿ? ಇನ್ನೊಬ್ಬನ ಮನುಷ್ಯನಿಗೆ ಅವನಿಗೆ ಸ್ವಲ್ಪ ಸಹಾಯ ಮಾಡಿದ್ರೆ ಅವನೇನು ಮಾಡ್ತಾನೆ, ನನಗೆ ಇವ್ರು ಸಹಾಯ ಮಾಡಿದ್ದಾರೆ, ನಾನು ಇನ್ನೊಬ್ರಿಗೆ ಸಹಾಯ ಮಾಡ್ಬೋದು ಅನ್ನಿಸುತ್ತೆ. ಮನುಷ್ಯನಿಗೆ ನೀವು ಸಹಾಯ ಮಾಡಿದ್ರೆ ಬರೀ ಪ್ರಾಣಿಗಳಿಗೆ ನೀವು ಸಹಾಯ ಮಾಡ್ಕೊಂಡೋದ್ರೆ ನಾಯಿಗಳು ಕಚ್ಕೊಂಡು ತಿಂತಾ ಇರ್ತವೆ ಮನುಷ್ಯರನ್ನ ಅಷ್ಟೇ, ಇನ್ನೇನು ಆಗಲ್ಲ.